ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ ಡೇ ನಾವು ಬಂದು. ಸೊ ಇವತ್ತು ಇಲ್ಲೇನೆಲ್ಲ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆಯಿತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ. ಓಕೆ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ನಾಡ್ದು ಫಂಕ್ಷನಿಗೋಸ್ಕರ ಕರ್ಜಿಕಾಯಿ ಮಾಡ್ತಾಯಿದ್ರು. ಸುಮ್ಮನೆ ತಿನ್ನೋಕ್ಕೋಸ್ಕರ ಅಷ್ಟೇ, ಫಂಕ್ಷನಿಗೆ ಅಂತ ಅಲ್ಲ. ಫಂಕ್ಷನ್ಗೆ ಬೇರೆ ವೆರೈಟೀಸ್ ಇರುತ್ತೆ. ಸೊ ಅದನ್ನು ಕೂಡ ನಿಮ್ಮದೇ ಈ ಮುಂದೆ ತಿರುಸ್ತಾ ಹೋಗ್ತೀನಿ ಏನೇನು ಮಾಡ್ತಿರೋ ಅಂತ. ಸೊ ಓಕೆ, ಇವಾಗ ಕರ್ಜಿಕಾಯಿ ಮಾಡ್ತಾಯಿದ್ರು. ಸೊ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿಕೊಂಡು ಮಧ್ಯಾಹ್ನ ಮೇಲಾಗಿತ್ತು. ಹಾಗೆ ಇವತ್ತು ಅದಕ್ಕೆ ಮನೆಯದು ಹೋಮ್ ಟೂರ್ ಮಾಡ್ತಾಯಿದ್ದೀನಿ, ಅಂದರೆ ಸಿಂಪಲ್ಲಾಗಿ. ಸೊ ನೋಡೋಣ ಯಾವ ಥರ ಮಾಡ್ತೀನಿ ಅಂತ. ಇನ್ನು ಮನೇಲಿ ಇನ್ನೂ ಒಂದು ಐಟಮು ಇಟ್ಟಿಲ್ಲ. ಗೃಹಪ್ರವೇಶ ಆಗೋಕ್ಕೂ ಮುಂಚೆ ಏನು ಇಡಬಾರ್ದಂತೆ. ಸೊ ಇನ್ನೂ ಇಟ್ಟಿರಲಿಲ್ಲ. ಹಾಗೆ ಸುಮ್ಮನೆ ಒಂದು ಕ್ಯಾಪ್ಚರ್ ತೊಗೊಳ್ತೀನಿ. ಸೊ ನೆಕ್ಸ್ಟು ನೋಡಿ ಮನೆ ಹೇಗಿದೆ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆನಾ, ಬನ್ನಿ. ಇದೇನು ಅಂತ ಗೊತ್ತಾಯ್ತಾ? ಇದು ಲಿಂಬೆಹಣ್ಣು ಥರನೇ ಇರುತ್ತೆ, ಅಷ್ಟೇ ಗಾತ್ರ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ದೊಡ್ಡದಿರುತ್ತೆ. ಗಜನಿಂಬೆ ಅಂತ ಹೇಳ್ತಾರಲ್ವ, ಸೊ ಅದರಷ್ಟೇ ಇರುತ್ತೆ. ಬಟ್ ನಿಂಬೆಹಣ್ಣಲ್ಲ, ಇದು ಕಟ್ ಮಾಡಿದ್ರೆ ಆರೆಂಜ್ ಹಣ್ಣು ಥರ ಕಾಣುತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಆರೆಂಜ್ ಕಲರಲ್ಲಿ ಆರೆಂಜ್ ಹಣ್ಣಿನ ಥರನೇ ಸೇಮ್ ಕಾಣುತ್ತೆ. ಸೊ ಇದನ್ನು ಸರ್ಬತ್ ಮಾಡ್ತಾರೆ, ಅಂದರೆ ಜ್ಯೂಸ್, ಲೆಮನ್ ಜ್ಯೂಸ್ ಮಾಡ್ತಾರಲ್ವ, ಆ ಥರ ಇದನ್ನು ಜ್ಯೂಸ್ ಮಾಡ್ತಾರೆ. ಸಖತ್ತಾಗಿರುತ್ತೆ ಮಾತ್ರ. ನಾನು ಅಂದ್ಕೊಂಡೆ ಇದು ಸ್ವೀಟ್ ಇರುತ್ತೆ ಅಂತ, ಬಟ್ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ. ಇದು ಹಾಕ್ಬಿಟ್ಟು ಸರ್ಬತ್ ಮಾಡಿದರೆ ಸಖತ್ತು ಚೆನ್ನಾಗಿರುತ್ತೆ. ನೀವು ಲಿಂಬೆಹಣ್ಣಿಂದು ಸರ್ಬತ್ ಮಾಡ್ತಿರಲ್ಲ, ಸೊ ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ಇದು ಬಂದುಬಿಟ್ಟು ನಮ್ಮ ಅತ್ತಿಗೆ ಮನೆ ಹತ್ರನೇ ಇದೆ. ದೊಡ್ಡಕ್ಕರ ಮನೆ ಹತ್ರನೇ. ಸೊ ಅವರು ಕೊಯ್ಕೆ ಬಂದಿದ್ದರು. ಅದನ್ನು ನಮ್ಮಮ್ಮಂಗೆ ಏನಾದರೂ ಅದರದ್ದು ಸೀಡ್ಸ್ ಕೊಟ್ಟರೆ ಹಾಕ್ಕೊಳ್ತಾರೆ ಅಂದ್ಕೊಂಡೆ. ನೋಡೋಣ, ನೆಕ್ಸ್ಟ್ ಅಮ್ಮ ಗೃಹಪ್ರವೇಶಕ್ಕೆ ಬಂದಾಗ ಸೀಡ್ಸ್ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸರ್ಬತ್ ಮಾಡಿದ್ದು ಕುಡಿತಾ ಇದ್ವಿ ಇವತ್ತು. ಅದನ್ನ ಹಾಗೆ ಸುಮ್ಮನೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ. ಲಾಸ್ಟ್ ಟೈಮ್ ಬಂದಾಗಲೂ ಅಷ್ಟೇ, ಅದೊಂದು ಮರ ನೋಡಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ನಮ್ಮ ಅತ್ತೆ ನೋಡಿ ಸರ್ಬತ್ ಕುಡಿತಾ ಇದ್ದಾರೆ. ನಾನು ಬಂದು ಹಿಂದಿನ ದಿನ ಬಂದ್ರವರು ಅತ್ತೆನೂ. ಏನೋ ಚೆನ್ನಾಗಿದೆ ಅಂತ, ಹುಳಿ ಇತ್ತು. ಇನ್ನು ಸಕ್ಕರೆ ಅಷ್ಟೊಂದು ಮಿಕ್ಸ್ ಆಗಿರಲಿಲ್ಲ, ಆದರೂ ಚೆನ್ನಾಗಿದೆ ಅಂತ ಹೇಳ್ತಾನೆ, ಡವ್ ಮಾಡ್ತಾನೆ. ಸೊ ಓಕೆ, ಬನ್ನಿ ಹಾಗೆ ಅದಕ್ಕೆ ಮನೆಯಾಗ ಹೋಮ್ ಟೂರ್ಗಳು ಮಾಡ್ತೀನಿ, ನೋಡ್ಕೊಳ್ಳಿ. ಹಾಯ್, ಇದು ಮೋಸಂಬಿ ಹಣ್ಣಿನ ಥರ ಇರುತ್ತೆ, ಬಟ್ ಮೋಸಂಬಿ ಹಣ್ಣಲ್ಲ, ಫುಲ್ ಹುಳಿ ಇರುತ್ತೆ. ಸೊ ಅದನ್ನು ಈ ಥರ ಜ್ಯೂಸ್ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಇದು ಊರ ಕಡೆ ಇರುತ್ತೆ. ಅದನ್ನು ಸೀಡ್ಸ್ ಏನಾದರೂ ಸಿಕ್ಕರೆ ಹಾಕಬೇಕು, ಊರ ಕಡೆ ತೊಗೊಂಡೋಗಿ, ತುಂಬ ಚೆನ್ನಾಗಿರುತ್ತೆ. ಲಿಂಬೆಹಣ್ಣಿಗಿಂತನೂ ಒಳ್ಳೆ ಫ್ಲೇವರ್. ಸೊ ಬನ್ನಿ. ನಾನಿವತ್ತು ಅದಕ್ಕೆ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನಾಡಿದ್ದು ಗೃಹಪ್ರವೇಶ. ಆವಾಗ ಅಂತೂ ಆಗೋದಿಲ್ಲ, ಫುಲ್ ಜನ ಇರ್ತಾರೆ. ಸೊ ಟೈಮಲ್ಲಿ ಆಗೋದಿಲ್ಲ. ಇವಾಗ ಸ್ವಲ್ಪ ಖಾಲಿ ಇದೆ, ನಿಮ್ಗೆ ತೋರ್ಸೋಕ್ಕೆ ಒಂದು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ವಾಯ್ಸ್ ಎಕೋ ಹೊಡಿತಾ ಇದ್ದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಖಾಲಿ ಅಲ್ವಾ ಮನೆ, ಅದಕ್ಕೋಸ್ಕರ ಎಕೋ ಹೊಡಿತಾ ಇದ್ದು ಜಾಸ್ತಿ. ಸೊ ಬನ್ನಿ ಹೋಮ್ ಟೂರ್ ಮಾಡ್ತೀನಿ. ಆಲ್ಮೋಸ್ಟು ಸಖತ್ತಾಗಿದೆ ಮಾತ್ರ ಮನೆ. ಬನ್ನಿ.
ಫಸ್ಟ್ ಎಂಟ್ರೆನ್ಸ್ ತೋರಿಸ್ತೀನಿ. ಸೊ ನೋಡಿ, ಹೀಗೆ ಕಾಣುತ್ತೆ ಎಂಟ್ರೆನ್ಸಿಂದ. ಸೊ ಇಲ್ಲಿ ಈ ಥರ ಇದೆ. ಓ ನಿಲ್ಲು ಸ್ಟಾಪ್. ಓಕೆ, ಈ ಥರ ಡಿಸೈನ್ ಫಸ್ಟಿಂದ ಎಂಟ್ರೆನ್ಸ್ ತೋರಿಸ್ತೀನಿ. ಈ ಥರ ಇದೆ ಫಸ್ಟ್ ಎಂಟ್ರೆನ್ಸಲ್ಲಿ. ಏನೋ ಒಂಥರ ಸಿಟಿ ಹೋಮ್ ಸ್ಟೈಲ್ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಫುಲ್ಲು ಮೇನ್ ಡೋರ್ ಏನಿದೆ ಸ್ವಲ್ಪ ತೆಗ್ಗೆ ಇದೆ. ಅಂದರೆ ಮೇನ್ ಡೋರು ಯಾವಾಗ್ಲೂ ಸ್ವಲ್ಪ ತೆಗ್ಗವಾಗೇ ಇರಬೇಕಾದ್ರೆ ಸ್ವಲ್ಪ ಶಾರ್ಟ್ ಇರಬೇಕು ಅಂತ. ಸೊ ಮೇನ್ ಡೋರ್ ಡಿಸೈನ್ ಈ ಥರ ಇದೆ. ಇಲ್ಲಿ ಒಂದು ಗ್ಲಾಸ್ ಬರುತ್ತೆ. ಹಾಗೆ ಇದು ಡಿಸೈನ್, ಮೇನ್ ಡೋರ್ ಡಿಸೈನು. ಸೊ ಈ ಥರ. ಹಾಗೆ ಇಲ್ಲೊಂದು ಚಿಕ್ಕದಾಗ ಒಂದು ಹಾಲ್ ಇದೆ. ಸೊ ನೋಡಿ ಈ ಥರ. ಇಲ್ಲಿ ಸುಮ್ಮನೆ ಒಂದು ಹಾಲ್ ಟೈಪ್ ಅಷ್ಟೇ, ಇದು ಮೇನ್ ಹಾಲ್ ಅಲ್ಲ. ಸೊ ಸ್ಮಾಲ್ ಒಂದು ಹಾಲ್ ಇದೆ. ಸೊ ಇದು ನಾಡ್ದಕ್ಕೆ ಹೋಮಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದು. ಸೊ ನಂತರ ಇದು ಬಂದುಬಿಟ್ಟು ನೆಕ್ಸ್ಟ್ ಅಂದರೆ ಒಂದು ಸ್ವಲ್ಪ ದೊಡ್ಡ ಹಾಲ್ ಬರುತ್ತೆ ಇಲ್ಲಿ. ಸೊ ಅದು ತುಂಬ ದೊಡ್ಡ ಸ್ಪೇಸಸ್ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಕಡೆನೂ ಪಕ್ಕ ಸ್ಪೇಸ್ ಇದೆ. ನಡುಮನೆ ನಿಂತ್ಕೊಂಡ್ರೆ ಎಷ್ಟು ಗಾಳಿ ಬೆಳಕು ಅಂತ ಸಕ್ಕತ್ತಾಗಿ ಬರುತ್ತೆ. ಎಲ್ಲ ಕಡೆನೂ ವಿಂಡೋಸ್ ಇದೆ ನೋಡಿ, ಇಷ್ಟು ದೊಡ್ಡ ವಿಂಡೋಸು. ಆಮೇಲೆ ಇಲ್ಲಿ ಕೂಡ ದೊಡ್ಡ ವಿಂಡೋಸ್ ಇದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಒಂದು ಮನೆ ಆದಮೇಲೆ ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಒಳ್ಳೆಯದು. ಮೇನ್ ಇಲ್ಲಿ ಟಿ ವಿ ಬರುತ್ತೆ, ಟಿ ವಿ ಕನೆಕ್ಷನ್ ಇಲ್ಲಿದೆ. ಸೊ ಇದು ಬಂದುಬಿಟ್ಟು ಇಷ್ಟು ಹಾಲ್ ಸಿಗುತ್ತೆ. ನೆಕ್ಸ್ಟ್ ಹೋಗೋಣ. ಈ ಥರ ಇಲ್ಲಿ ಈ ಥರ ಒಂದು ಡಿಸೈನಿಂಗ್ ಮಾಡಿದ್ದಾರೆ. ಸೊ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಈ ಡಿಸೈನಿಂಗ್ ಸ್ವಲ್ಪ ಗ್ಲಾಸಿ ಆಗಿದೆ. ಸೊ ಈ ಡಿಸೈನ್ ಸಖತ್ತಾಗಿದೆ ಮಾತ್ರ. ನಂಗೆ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ನಂತರ ಬಂದುಬಿಟ್ಟು ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆ ಅಂತೂ ನನಗೆ ಸಖತ್ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಫುಲ್ ವುಡ್ ವರ್ಕ್. ಸೊ ಇಲ್ಲಿ ನಮ್ಮ ದೇವರು ಈಶ್ವರ ಮತ್ತು ಬಸವಣ್ಣ ಅದು ಡಿಸೈನಿಂಗ್ ಮಾಡಿದ್ದಾರೆ. ಆಮೇಲೆ ಬೆಲ್ಗಳು ಈ ಥರ ಡಿಸೈನಿಂಗ್ ಬೆಲ್ ಮಾಡಿದ್ರೆ ಇದಕ್ಕೆ ಏನಿದು ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿ, ಈ ಡಿಸೈನಿಂಗ್ ಮಾತ್ರ ಸಖತ್ತಾಗಿದೆ. ಈ ಡಿಸೈನ್ ನೋಡಿ, ಇದಕ್ಕೂ ಕೂಡ ಈ ಥರ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ದೇವ್ರ ಮನೆ. ಇದಕ್ಕೆ ಈ ಥರ ಇಟ್ಟಿದ್ದಾರೆ. ದೇವ್ರ ಫೋಟೋಸ್ ಇದೆ. ಅದು ಈ ಟೈಲ್ಸಲ್ಲೇ ಬಂದಿರೋಂಥ ದೇವ್ರುಗಳು. ಸೊ ನಂತರ ಈ ಥರ ಇಟ್ಟಿದ್ದಾರೆ. ಸಖತ್ತೆ ದೇವ್ರ ಮನೆ ಸ್ಪೇಸ್ ಚೆನ್ನಾಗಿದೆ. ಆಮೇಲೆ ಮೇಯ್ನಾಗಿ ಈ ಥರ ಒಂದು ವಿಂಡೋ ಇಟ್ಟಿದ್ದಾರೆ ಇಲ್ಲಿ. ಅಂದರೆ ಓಪನ್ ಮಾಡೋಕ್ಕಾಗಲ್ಲ, ಅದು ಫುಲ್ ಗ್ಲಾಸ್ ಇಟ್ಟಿದ್ದಾರೆ. ಸೊ ನೋಡಿ, ಇಷ್ಟೊಂದು ಸ್ಪೇಸ್ ಇದೆ. ನೆಕ್ಸ್ಟ್ ಬಂದು ಇದು ರೂಮ್. ನೆಕ್ಸ್ಟ್ ಒಂದು ಡಬಲ್ ರೂಮ್ ಹೋಮ್ ಇದು. ಸೊ ಸಿಕ್ಕಾಪಟ್ಟೆ ದೊಡ್ಡದು, ಅಂದರೆ ಹಾಲ್ ಟೈಪ್ ಇದೆ. ಅಷ್ಟು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಮೇನ್ ಒಂದು ಬೆಡ್ರೂಮ್. ಸೊ ನೋಡಿ, ಸಕ್ಕ ಸ್ಪೇಸ್ ಇದೆ. ಹಾಗೆ ಗಾಳಿ ಬೆಳಕು ಕೂಡ ಸಕ್ಕತ್ತಾಗಿ ಬರುತ್ತೆ ಅಲ್ವಾ. ಓಕೆ, ಇದು ಬಂದುಬಿಟ್ಟು ಇನ್ನೊಂದು ಹಾಲ್. ಕಿಚನಿಂದ ಡೈರೆಕ್ಟಾಗಿ ಇಲ್ಲಿ ಡೈನಿಂಗ್ ಹಾಲ್ ಅಂತ ಹೇಳ್ತಾರಲ್ವ. ಸೊ ಇದು ಡೈನಿಂಗ್ ಹಾಲ್. ಸೊ ಇಲ್ಲೂ ಕೂಡ ಅಷ್ಟೇ ಸ್ಲೈಡಿಂಗ್ ವಿಂಡೋಸ್ ಇದೆ. ಸೊ ನಿಮಗೆ ಗಾಳಿ ಬೆಳಕು ಈಸಿಯಾಗಿ ಬರುತ್ತೆ. ಸಖತ್ತಾಗಿ ಗಾಳಿ ಬೀಸ್ತಾ ಇದೆ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಈ ಒಂದು ಸಿಂಕ್, ಹ್ಯಾಂಡ್ ವಾಶ್ ಸಖತ್ತಾಗಿದೆ. ಏನು ಈ ಥರ ಎಲ್ಲ ಬಂದುಬಿಟ್ಟಿದೆ ಇವಾಗ. ಏನೋ ಒಂಥರ ಅಟ್ರಾಕ್ಷನಾಗಿ ಕಾಣುತ್ತೆ ಈ ಒಂದು ಮೇನ್ ಏನು ಹೇಳ್ತಾರೆ ಡೈನಿಂಗ್ ಹಾಲಲ್ಲಿ. ಸೊ ನಂತರ ಇಲ್ಲಿ ಓಪನ್ ಇದೆ. ಸೊ ಇಷ್ಟು ಜನ ಕೂತ್ಕೊಂಡು ಊಟ ಮಾಡ್ತಾರೆ ಎಲ್ಲ ಕಾಣುತ್ತೆ. ನೆಕ್ಸ್ಟ್ ಬಂದು ಇದು ನಿಮಿಷ ಬಂದುಬಿಟ್ಟು ಲೈಟ್ ಎಲ್ಲ ಅನಿಸುತ್ತೆ. ಇದು ಸ್ಟೋರ್ ರೂಮ್ ನೋಡಿ, ಇಷ್ಟು ಚೆನ್ನಾಗಿದೆ ಸ್ಟೋರ್ ರೂಮ್. ಇದರ ಏನಾದ್ರು ಗ್ರಾಸರೀಸ್ ಆಯಿತು, ಆಮೇಲೆ ಏನಾದರೂ ಕ್ಲೀನಿಂಗ್ ಐಟಮ್ ಆಯಿತು, ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಸೊ ಸ್ಟೋರ್ ರೂಮ್ ಅಂತ ಅಂದರೆ ಆ್ಯಸ್ ಯೂಶುವಲ್ ಅದೇ ಇರುತ್ತೆ. ಸೊ ನಂತರ ಇದು ಎಲ್ಲ ಲೇಡೀಸಿಗೂ ಫೇವ್ರೇಟ್ ಆಗಿರುವಂಥ ಕಿಚನ್. ಸೊ ಕಿಚನ್ ತೋರಿಸ್ತೇನೆ. ಇದು ಓಪನ್ ಈ ಥರ ಇದೆ. ಸಿಂಕ್ ಇದೆ, ಇಲ್ಲಿ ಸಿಂಕ್ ಬರುತ್ತೆ. ಹಾಗೆ ಇಲ್ಲಿ ಒಂದು ಸುಂದರವಾಗಿರುವಂಥ ಒಂದು ವಿಂಡೋ ಇದೆ. ಇಲ್ಲಿ ಕೂಡ ಗಾಳಿ ಬೆಳಕು ಎಲ್ಲ ಬರುತ್ತೆ. ಓಕೆನಾ. ಹಾಗೆ ತುಂಬ ಸ್ಪೇಸಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನನಗೆ ಇದಿಷ್ಟ ಆಯಿತು. ಕಿಚನಲ್ಲಿ ನನಗೆ ಇದನ್ನೇ ಹುಡುಕ್ತೀನಿ. ಬ್ಯಾಂಗ್ಳೂರು ಮನೇಲಿ ನೋಡುವಾಗಲೂ ಅಷ್ಟೇ, ಬಾಡಿಗೆ ಮನೆ ಈ ಥರ ಇದು ಯಾವ ಸ್ಪೇಸಸ್ ಅಂತ ಹುಡುಕ್ತಿರ್ತೀನಿ. ಸೊ ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿ ಚಿಮಣಿ ಕೂಡ ಹಾಕೋಬೋದು, ಅದಕ್ಕೆ ಆಪ್ಷನ್ ಇಟ್ಟಿದ್ದಾರೆ ಚಿಮಣಿಗೆ ಅಂತ. ಸೊ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಅಡುಗೆ ಮನೆ
ಲೇಡೀಸ್ಗೆ ಆ್ಯಕ್ಚುಲಿ ಅಡುಗೆ ಮನೆ ಈ ಥರ ಕಂಫರ್ಟಬಲ್ ಆಗಿರಬೇಕು. ಅಂದರೆ ಏನಾದರೂ ಇಟ್ಕೊಳ್ಳೋಕ್ಕಾಗಿರ್ಬೋದು. ಆಮೇಲೆ ಗಾಳಿ ಬೆಳಕು ಚೆನ್ನಾಗಿ ಬರ್ತಾ ಇರಬೇಕು. ಬೆಳಕಂತೂ ಬರದೇ ಇದ್ದರೂ ಗಾಳಿ ಮಾತ್ರ ಬರ್ತಾ ಇರಬೇಕು. ಅಂದರೆ ಗ್ಯಾಸ್ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಕಿಚನ್. ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ನಾಡಿದ್ದು ಫಂಕ್ಷನಿಗೆ ಅಂತ. ಸೊ ನೋಡಿ, ಇದು ಬಂದುಬಿಟ್ಟು ಇಲ್ಲಿ 2 ವಿಂಡೋಸ್ ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಈ ಒಂದು ಪ್ಲ್ಯಾನಿಂಗ್ ಏನಿದೆ, ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತ ಮೇನ್. ಸೊ ಹಾಗೆ ಇಲ್ಲಿ ಬಾತ್ರೂಮ್, ಇದು ಕೂಡ ಅಷ್ಟೇ. ಈ ಒಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಕಲರ್ಸ್ದು ಬಾತ್ರೂಮಲ್ಲಿ ಚೆನ್ನಾಗಿದೆ, ನೈಸ್. ನೆಕ್ಸ್ಟು ಬಂದು ಇದು ಒಂದು ಬಾತ್ರೂಮ್, ಬೆಡ್ರೂಮಲ್ಲಿದೆ ಬಾತ್ರೂಮು. ಅದನ್ನು ಯೂಸ್ ಮಾಡಿಲ್ಲ ಅಂತ ಅಂದರೆ ಈಚೆ ಬಂದು ಯೂಸ್ ಮಾಡ್ಬೋದು. ಗೀಝರ್ ಎಲ್ಲ ಫಿಕ್ಸಡ್ ಇದೆ. ಸೊ ಈ ಥರ ಇದೆ. ನೆಕ್ಸ್ಟ್ ನೋಡಿ, ಇದು ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸ್ವಲ್ಪ ಅಂದರೆ ಗ್ಲಾಸ್ ಐಟಮ್ ಇದೆ. ಕೆಳಗಡೆಯಿಂದ ಸ್ವಲ್ಪ ಡಿಸೈನ್, ಹಾಗೆ ಗ್ಲಾಸ್ ಈ ಥರ ಸ್ಟಫಿಂಗ್ ಮಾಡಿದ್ದಾರೆ, ಸಖತ್ತಾಗಿದೆ. ಹಾಗೆ ಮೇನ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದಕ್ಕೆ ಮ್ಯಾಚಿಂಗ್ ಆಗಿ ಏನಿಟ್ಟಿದ್ದಾರೆ, ಕನ್ನಡಿ ಇಟ್ಟಿದ್ದಾರೆ, ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ಸೊ ನೋಡಿ ಚೆನ್ನಾಗಿದೆ ಅಂತ ಹಿಂಗೆ ಕಾಣ್ತಿರ್ಬೋದು. ಒಳಗಡೆ ಡಿಸೈನ್ ಇದು. ಸೊ ನೋಡಿ, ಒಳಗಡೆ ಡಿಸೈನು ಇದು, ಮೇಲ್ಗಡೆ ಈ ಥರ ಗ್ಲಾಸ್ ಕೂರಿಸಿದ್ದಾರೆ, ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಇದು ಸಖತ್ತಾಗಿದೆ ಮಾತ್ರ ನೋಡಿ. ಅದಕ್ಕೆ ಕನ್ನಡಿ ಕೂಡ, ಇದು ಹ್ಯಾಂಡ್ ಟವಲ್ ಇಟ್ಕೊಳ್ಳೋಕ್ಕೆ ಹಾಕಿದ್ದಾರೆ ಎಲ್ಲ ಆಲ್ರೆಡಿ. ಇದು ಒಂದು ಬಾತ್ರೂಮ್, ಟಾಯ್ಲೆಟ್ ಕೂಡ ಇದೆ. ಸೊ ಬಾತ್ರೂಮ್ ಹಾಗೆ ಇಲ್ಲಿ ಬಟ್ಟೆ ತೊಳೆಯೋಕ್ಕೆಲ್ಲ ಮಾಡ್ತಾ ಇದ್ದಾರೆ, ಇವಾಗ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಗೃಹಪ್ರವೇಶ ಆದಮೇಲೆ ಮಾಡ್ಬೋದು. ಸೊ ಇಷ್ಟೊಂದೆಲ್ಲ ಮಾಡಿದ್ದಾರೆ. ಸೊ ಹೇಗಿದೆ ಲಾಸ್ಟ್ ರೂಮ್, ನೋಡಿದ್ರಲ್ಲ ಹೇಗಿದೆ ಮನೆ? ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ನನಗೆ ಆ್ಯಕ್ಚುಲಿ ಇದ್ರದ್ದು ಪ್ಲ್ಯಾನ್ ಏನು ಗೊತ್ತಿರಲ್ಲ. ನಾವು ಇದು ಇನ್ನೂ ಆಗಿರಲಿಲ್ಲ, ಆಗಷ್ಟೇ ಎಲ್ಲ ಫುಲ್ ಮಣ್ಣೆಲ್ಲ ಹಾಕಿಬಿಟ್ಟು ಇಟ್ಟಿದ್ರಷ್ಟೇ. ಸೊ ಅವಾಗ ಬಂದು ನೋಡಿದ್ದು. ಇವಾಗ ಬಂದು ನೋಡಿದ್ರೆ ಏನು ಸಖತ್ತಾಗಿದೆ ಮನೆ. ಕಟ್ಟಿದರೆ ಈ ಥರ ಮನೆ ಕಟ್ಟಬೇಕು, ಅದು ಹಳ್ಳೀಲಿ. ತುಂಬ ಚೆನ್ನಾಗಿದೆ, ನೋಡ್ರಲ್ಲ ಎಲ್ಲ ಮನೇನ ಚೆನ್ನಾಗಿತ್ತಾ? ಸೊ ಚೆನ್ನಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿತ್ತೋ ಇಲ್ವೋ ಅಂತ. ಸೊ ಒಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡಿದ್ದೀನಿ. ಇನ್ನು ಕ್ಲಿಯರಾಗಿ ತೋರಿಸ್ಬೇಕಿತ್ತು, ತೋರ್ಸೋಕ್ಕಾಗಿಲ್ಲ. ಯಾಕೆಂದರೆ ಒಂದೊಂದು ಐಟಮ್ ಹೆಸರು ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಇದು ಹ್ಯಾಂಡ್ಲ್ದು, ಇದು ಹಿತ್ತಾಳೆನ ಅಥವಾ ತಾಮ್ರ ಅಲ್ಲ, ಹಿತ್ತಾಳೆನೇ ಇದು. ಸೊ ಈ ಥರ ಇದ್ರದ್ದು ಕ್ಲಿಯರಾಗಿ ನಂಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಾನು ಅಷ್ಟೊಂದು ತೋರಿಸಿಲ್ಲ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ಮನೆ, ಅಸಮಾಗಿದೆ. ಹಳ್ಳಿಲಿ ಈ ಥರ ಒಂದು ಮನೆ ಇದ್ದರೆ ಆರಾಮಾಗಿ ಜೀವನ ಮಾಡ್ಬೋದು. ಸೊ ಓಕೆ, ಇದ್ರದ್ದು ಕಾಸ್ಟ್ ಆಗಿರ್ಬೋದು, ಆಮೇಲೆ ಪ್ಲ್ಯಾನಿಂಗ್ ಆಗಿರ್ಬೋದು, ಅದು ನನಗೇನು ಗೊತ್ತಿಲ್ಲ. ಸೊ ನನಗೇನು ತೋರಿಸ್ಬೇಕು ಅಂತ ತೋರಿಸಿದ್ದೀನಿ ಅಷ್ಟೇ. ಸೊ ಸಖತ್ತಾಗಿದೆ ಮನೆ ಮಾತ್ರ. ನಾಳೆ ಬಿಟ್ಟು ನಾಡಿದ್ದು ಗೃಹಪ್ರವೇಶ, ಅದು ವಿಡಿಯೋ ಕೂಡ ಶೇರ್ ಮಾಡ್ಕೊಳ್ತೀನಿ ನೋಡಿ. ಹಾಗೆ ಮನೆ ಫುಲ್ಲು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ, ಅದು ಮನೆಗೆ ಬಂದು ವಸ್ತುಗಳು ಇಟ್ಟ ಮೇಲೆ ಮನೆಗೊಂದು ಅಲಂಕಾರ. ಸೊ ಇವಾಗ ಅದು ಖಾಲಿ ಮನೆ. ಸೊ ಇನ್ನು ನಾಳೆ ನಾಡಿದ್ದು ಬಂದರೆ ಫುಲ್ಲಾಗಿರುತ್ತೆ. ಸೊ ಅವಾಗ ಫುಲ್ ಮನೆ ತುಂಬಿ ಬರುತ್ತೆ. ಓಕೆ ಫ್ರೆಂಡ್ಸ್, ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀವಿ. ಬ್ಲಾಗ್ ಸ್ವಲ್ಪ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ, ಟೇಕ್ ಕೇರ್, ಲವ್, ಬಾಯ್.